ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 68ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಭುಜಾಶ್ಲೇಷಾ ನಿತ್ಯಂ ಪುರದಮಯಿತು ಕಂಟಕವತಿ ತವ ಗ್ರೀವಾಧತ್ತೆ ಮುಖಕಮಲನಾಲಶ್ರಿಯಮಿಮಂ ಸ್ವತಶ್ವೇತಾ ಕಾಲಾಗರುಬಹಲಜಂಬಾಲಮಲಿನಾ ಮೃಣಾಲೀಲಾಲಿತ್ಯಂ ವಹತಿ ಯದಧೋಹಾರಲತಿಕಾ. ಭುಜಾಶ್ಲೇಷಾ ನಿತ್ಯಂ ಪುರದಮಯಿತುಃ ಕಂಟಕವತಿ ತವ ಗ್ರೀವಾಧತ್ತೆ ಮುಖಕಮಲನಾಲಶ್ರಿಯಮಿಯಂ ಸ್ವತಶ್ವೇತಾ ಕಾಲಾಗರುಬಹಲ ಜಂಬಾಲಮಲಿನಾ ಮೃಣಾಲೀಲಾಲಿತ್ಯಂ ವಹತಿ ಯದಧೋಹಾರಲತಿಕಾ. ಭುಜಾಶ್ಲೇಷಾ ನಿತ್ಯಂ ಪುರದಮಯಿತುಃ ಕಂಟಕವತಿ ತವ ಗ್ರೀವಾಧತ್ತೆ ಮುಖಕಮಲನಾಲಶ್ರಿಯಮಿಯಂ ಸ್ವತಶ್ವೇತಾ ಕಾಲಾಗರುಬಹಲಜಂಬಾಲಮಲಿನಾ ಮೃಣಾಲೀಲಾಲಿತ್ಯಂ ವಹತಿ ಯದಧೋಹಾರಲತಿಕಾ. ಈ ಶ್ಲೋಕದಲ್ಲಿ ಶಂಕರರು ದೇವಿಯ ಕಂಠದ ಸೊಬಗಿನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಸ್ತೋತ್ರ ಲಕ್ಷಣ ಬಂದು ಸಿದ್ಧಾಂತ. ಹೇ ದೇವಿ, ತವ ನಿನ್ನ ಗ್ರೀವಾ ನಾಳಾಕಾರವಾಗಿರ್ತಕ್ಕಂತಹ ಕಂಠವು ಪುರದಮಯಿತುಹು ತ್ರಿಪುರಾಂತಕನಾಗಿರ್ತಕ್ಕಂತಹ ಶಿವನ ಭುಜಾಶ್ಲೇಷಾತ್ ಭುಜಾಲಿಂಗನದ ಕಾರಣದಿಂದ ನಿತ್ಯಂ ಸದಾ ಕಂಟಕವತಿ ರೋಮಾಂಚನವುಳ್ಳದ್ದಾಗಿ, ಕಂಠದ ಮೇಲಿನ ರೋಮಾಂಚಗಳು ತಾವರೆಯ ದಂಟಿನ ಮೇಲಿರುವ ಕಂಟಕಗಳಿಗೆ ಸಮಾನವಾಗಿವೆ. ಮುಖ ಕಮಲವಾಲಶ್ರಿಯಂ, ನಿನ್ನ ಮುಖವೆಂಬ ಕಮಲದ ದಂಟಿನ ಸೌಭಾಗ್ಯವನ್ನು ಧತ್ತೆ ಹೊಂದಿರುತ್ತದೆ. ದೇವಿಯ ಮುಖವೆಂಬ ಕಮಲಕ್ಕೆ ಆಕೆಯ ಕೊರಳು ಕಮಲದ ದಂಟಿಗೆ ಸಮಾನವಾಗಿದೆ. ಯತ್, ಯಾಕೆಂದರೆ ಅಧಃ ಕೆಳಭಾಗದಲ್ಲಿ ಸ್ವತಶ್ವೇತಾ ಸ್ವಭಾವವಾಗಿ ಶುಭ್ರವಾಗಿರುವ ಹಾರಲತಿಕಾ ಮುತ್ತಿನ ಹಾರವು ಕಾಲಾಗುರುಬಹುಲ ಜಂಬಾಲಮಲಿನ ನೀಲವರ್ಣವಾದ ಅಗುರು ಎಂಬ ಸುಗಂಧ ದ್ರವ್ಯದ ಅಧಿಕವಾದ ದ್ರವಲೇಪದಿಂದ ಕಪ್ಪಾಗಿದ್ದು ಮೃಣಾಲೀಲಾಲಿತ್ಯಂ ಕಮಲದ ಬಳ್ಳಿಯ ಸೊಬಗನ್ನು ವಹತಿ ಹೊಂದಿರುತ್ತದೆ. ಏನು ಚೆನ್ನಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅಂತಂದರೆ, ಭಗವತಿಯ ಕಂಠದ ಸೊಬಗನ್ನು ತಾವರೆಯ ದಂಟಿಗೆ ಹೋಲಿಸಿ ಅದರ ಮಾರ್ಧವತೆಯನ್ನು ಆಚಾರ್ಯರು ಕೊಂಡಾಡ್ತಾ ಇದ್ದಾರೆ. ಹೇ ದೇವಿ, ನಿನ್ನ ಕೊರಳು ಶಿವನ ಆಲಿಂಗನದಿಂದ ಸದಾ ರೋಮಾಂಚಿತಗೊಂಡು ನಿನ್ನ ಮುಖಕಮಲಕ್ಕೆ ದಂಟಿನ ಥರ ಇದೆ. ಯಾಕೆಂದರೆ ಸಹಜವಾಗಿಯೇ ಬೆಳ್ಳಗಿರ್ತಕ್ಕಂತಹ ಮುತ್ತಿನ ಹಾರ ನೀನು ಹಾಕೊಳ್ತೀಯಲ್ಲ ಸೆಂಟು, ಕೃಷ್ಣಾಗುರುವಿನಿಂದ ತುಸು ಮಲಿನವಾಗಿ ತಾವರೆಯ ಬಳ್ಳಿಯ ಸೊಬಗನ್ನು ಪಡೆದಿದೆ ಅಂತ. ಅಂದರೆ ದೇವಿಯ ಕೊರಳಲ್ಲಿ ಅವಳು ಹಾಕೊಳ್ತಕ್ಕಂತಹ ಲೇಪಿಸಿಕೊಳ್ತಕ್ಕಂತಹ ಕರಿಬಣ್ಣದ ಅಗರು ಗಂಧವನ್ನು ಈ ರೀತಿಯಾಗಿ ಉತ್ಪ್ರೇಕ್ಷೆ ಮಾಡಿದ್ದಾರೆ ಆಚಾರ್ಯರು. ಶಂಕರರು ದೇವಿಯ ಕಂಠದ ಸೊಬಗನ್ನು ತಾವರೆಯ ದಂಟಿಗೆ ಹೋಲಿಸಿ ಅದರ ಮಾರ್ಧವತೆಯನ್ನು ಕೊಂಡಾಡ್ತಾ ದೇವಿಗೆ ಸೌಂದರ್ಯ ಲಹರಿಯ 68ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ.
ಈ ಶ್ಲೋಕವನ್ನು ಪಠಿಸ್ತಾ ಇದ್ದರೆ ಒಳ್ಳೆಯ ಗೆಳೆಯರು, ಫ್ರೆಂಡ್ಸ್ ಸಿಗ್ತಾರೆ. ಮತ್ತು ಸರ್ಕಾರದಿಂದ ಆಗಬೇಕಾಗಿರ್ತಕ್ಕಂಥದ್ದೆಲ್ಲ ನಮಗೆ ಕೆಲಸಗಳು ಆಗುತ್ತೆ. ಎಲ್ಲ ಕೆಲಸಗಳಲ್ಲೂ ಜಯ ಕಾಣ್ತಾರೆ. ಶ್ರೀ ಜಗದಂಬಾರ್ಪಣಮಸ್ತು.